ಸಮಸ್ಯೆಗಳಿದ್ದಾಗ ಜನ ಬರ್ತಾರೆ, ಸಮಸ್ಯೆಗಳಿಲ್ಲದಾಗ ಬಿಡ್ರೆ ಹೆಂಗ ಚೆನ್ನಾಗಿ ನಡೆಸ್ಕೊ ಹೋಯ್ತಾರ, ನಮ್ಗೇನಪ್ಪ ಪೇಮೆಂಟ್ ಬಂದದ, ಹಾಲು ಹಾಕ್ತಿವಿ, ದುಡ್ಡು ತಗೋತೀವಿ. ಅದು ಈ ಒಂದಿನ ಲಾಸ್ ಆದ್ರೆ ದನ ಬಿಡ್ಬೇಕು, ಹೊಸ ಬಿಡ್ಬೇಕು, ಹೊಲ್ಕೋಬೇಕು, ತೋಟಕೋಬೇಕು, ನೀರ್ ನೋಡಿಲ್ಲ ನೀರ್ ನೋಡಕ್ ಹೋಗ್ಬೇಕು, ಅದೇ ಕಾಲೇಗಲ್ಲ ಒಂದಿನ ಹೋಗ್. ಆ ಉದ್ದೇಶ ಏನಪ್ಪಾ ಅಂತಂದ್ರೆ ಸಮಸ್ಯೆ ಇಲ್ಲ ಅಂತ. ಸಮಸ್ಯೆ ಇದ್ದಾಗ ಒಂದಿನ ಹೋದ್ರು ಚಿಂತೆ ಅಂದ್ಬಿಟ್ಟು ಇಲ್ಲಿ ಬಂದು ಕೊಡ್ತಾರ. ಇನ್ ಕೆಲವರು ಇಲ್ಲ, ಈಗ ಇಲ್ಲಿ ಬಂದವರೆಲ್ಲ ಇಲ್ಲ, ಏನೊಂದು ಮೀಟಿಂಗ್ ಅದ, ಮೀಟಿಂಗ್ ಅಲ್ಲಿ ಏನ್ ವಿಚಾರಗಳು ಚರ್ಚೆ ಮಾಡಿದ್ರ ತಿಳ್ಕೊಳ್ಳೋ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದಿರೋದು ಭಾರಿ ಸಂತೋಷ. ಈಗ ನಮ್ಮಲ್ಲಿ ಏನಪ್ಪಾ ಅಂತ 1725 ರೂಪಾಯಿ ಪಶುವರನ ನೀವು ಖರೀದಿ ಮಾಡಿದ್ದೀರಾ. ಸೊ ಪಶುವರ ಕೂಡ 15,74,000 15,74,779 ರೂಪಾಯಿ ಮಾರಾಟ ಆಗೈತೆ. ಮತ್ತೆ ಇನ್ನೊಂದು ಸ್ಥಳೀಯ ಹಾಲು ಮಾರಾಟ ಆ ಒಂದು ಸಾಲಿನಲ್ಲಿ 7,14,990 ರೂಪಾಯಿ ಲೋಕಲ್ ಸೇಲ್ ಆಗಿರೋಂಥ ನಿಮ್ಮ ಸಂಘದಲ್ಲಿ. ಮತ್ತೆ ಸ್ಯಾಂಪಲ್ ಮಿಲ್ಕ್ ಏನು ಗುಣಮಟ್ಟ ಪರೀಕ್ಷೆ ಮಾಡೋದಕ್ಕೆ ಸ್ಯಾಂಪಲ್ ಮಿಲ್ಕ್ ತಗೋತಾರಲ್ಲ ನೋಡಿ, ಅದು ಸಂಘಕ್ಕೆ ಲಾಭಾಂಶ. ಸೊ ಅದು 32,378 ರೂಪಾಯಿ ಆ ಒಂದು ಸಾಲಿನಲ್ಲಿ ಸ್ಯಾಂಪಲ್ ಮಿಲ್ಕ್ ಆಗಿದೆ. ಮತ್ತೆ ಸೊ ಆ ಒಂದು ಸಾಲಿನಲ್ಲಿ ನಿಮ್ಮ ಒಂದು ಸಂಘದಲ್ಲಿ ಹಸುಗಳಿಗೆ ಇನ್ಶೂರೆನ್ಸ್ ಮಾಡಿಸಿರಾ 24,084 ರೂಪಾಯಿ ನಿಮ್ಮ ಒಂದು ಸಂಘದಲ್ಲಿ ಹಸುಗಳಿಗೆ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀರಾ. ಮತ್ತೆ ಜನಗಳಿಗೆ ಅಂದ್ರೆ ಗುಂಪು ವಿಮೆ ಅಂತಿದೆ, ಅಕಾಲಿಕ ಮರಣ ಅಂತ ಇನ್ಶೂರೆನ್ಸ್ ಮಾಡಿಸಿ 1 ಲಕ್ಷ ಕೊಡುವಂತ ಒಂದು ಫೆಸಿಲಿಟಿ ಇದೆ. ಅದು ಕೂಡ 3,562 ರೂಪಾಯಿ ನಿಮ್ಮ ಸಂಘದಲ್ಲಿ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀರಾ. ಮತ್ತೆ ಈ ವ್ಯಾಪಾರ ವಹಿವಾಟಿನಿಂದ ನಿಮ್ಮ ಸಂಘದಲ್ಲಿ ಆ ಒಂದು ಸಾಲಿನಲ್ಲಿ 6,02,595 ರೂಪಾಯಿ ವ್ಯಾಪಾರ ಲಾಭ ಬಂದಿದೆ. ಮತ್ತೆ ಖರ್ಚು ವೆಚ್ಚಗಳು ಆ ಒಂದು ಸಾಲಿನಲ್ಲಿ ನಿಮ್ಮ ಸಿಬ್ಬಂದಿಗಳು ಸಂಬಳ ಬಂದು 7,40,000 ರೂಪಾಯಿ ಒಂದು ವರ್ಷಕ್ಕೆ ಸಂಬಳ ತಗೊಂಡಿದೆ. ಏನು 3 ಜನ ಕೆಲಸ ಮಾಡ್ತಾ ಇರೋದು 7,40,000 ಸಂಬಳ ಆಗಿದೆ. ಸ್ಟೇಷನರಿ ಮತ್ತು DCS ಸಾಮಗ್ರಿಗಳು 8,722 ರೂಪಾಯಿ ಸಂಘಕ್ಕೆ ಬೇಕಾದಂತಹ ರೋಲು, ಪೆನ್ನು, ಪೇಪರು, ಪುಸ್ತಕ ಇವೆಲ್ಲ ಸೇರಿಸಿ ಅದು ಆ ಒಂದು ವರ್ಷದಲ್ಲಿ 8,722 ರೂಪಾಯಿ ಆಗಿದೆ. ಪ್ರಯಾಣ ಭತ್ಯೆ 6,500, DPT ಮತ್ತು ಜೆರಾಕ್ಸ್ ವೆಚ್ಚ, ಟೈಪಿಂಗ್ ಮಾಡಿಸೋದಾಗಿರ್ಬೋದು, ಈಗ ಇನ್ಶೂರೆನ್ಸ್ ಆಗಿರ್ಬೋದು, ಸರ್ಕಾರ ಪ್ರೋತ್ಸಾಹಧನ ಆಗಿರ್ಬೋದು, ಇವುಗಳನ್ನೆಲ್ಲ ಟೈಪ್ ಮಾಡಿಸೋದಕ್ಕೆ ಒಂದು ವರ್ಷದಲ್ಲಿ 7,500 ರೂಪಾಯಿ ಖರ್ಚಾಗಿದೆ. ಸೊ ವಾರ್ಷಿಕ ಮಹಾಸಭಾ ವೆಚ್ಚ ಇದೇ ತರ ಹೋದ ವರ್ಷ ಕಳೆದ ಸರಿ ವಾರ್ಷಿಕ ಮಹಾಸಭೆ ಏನ್ ಮಾಡಿದ್ರೆ ಅದಕ್ಕೆ 10,000 ರೂಪಾಯಿ ವೆಚ್ಚ ಆಗಿದೆ. ಮೀಟಿಂಗ್ ವೆಚ್ಚ 5,000, ಇತರ ವೆಚ್ಚಗಳು 7,000, ಸತ್ಯಮಾಪನ ಶುಲ್ಕ 750, ಸಂಘಕ್ಕೆ ಏನು ಇದಿದೆ ಸ್ಕೇಲ್ ಇದೆ ಅದಕ್ಕೆ ಸೀಲ್ ಹಾಕ್ಸ್ಬೇಕಾಗಿರುತ್ತೆ, ಅದಕ್ಕೆ 750 ರೂಪಾಯಿ ಅದನ್ನ ಶುಲ್ಕನ ಕಟ್ಟು ಇದು ಮಾಡಿಸಿದ್ರೆ. ಬ್ಯಾಂಕ್ ವೆಚ್ಚ ಏನು ಉತ್ಪಾದಕರಿಗೆ ಪೇಮೆಂಟ್ ಹಾಕ್ಬೇಕು ಅಂದ್ರೆ ಒಬ್ಬ ಉತ್ಪಾದಕನಿಗೆ 10 ರೂಪಾಯಿ ಚಾರ್ಜ್ ಮಾಡ್ತೀರಾ ಬ್ಯಾಂಕಲ್ಲಿ, ಅದು ಒಂದು 6,560 ರೂಪಾಯಿ. EMCS ಸೇವಾ ಶುಲ್ಕ 7,455 ರೂಪಾಯಿ 24 ಪೈಸಾ. ಬಿಲ್ ತಾರೀಖೆ ಶುಲ್ಕ 108 ರೂಪಾಯಿ. ಕ್ಲಸ್ಟರ್ ವೆಚ್ಚ ವರ್ಕರ್ ನಿಮ್ಮ ಮನೆಗಳ ಬಂದು ಇನ್ಸ್ಟಾಲೇಷನ್ ಮಾಡ್ತಾರೆ ನೋಡಿ, ಅದಕ್ಕೆ 3,400 ರೂಪಾಯಿ. ಸೊ ಇವೆಲ್ಲ ಖರ್ಚು ವೆಚ್ಚಗಳನ್ನ ಕಳೆದು ನಿವ್ವಳವಾಗಿ ಸಂಘ ಆ ಒಂದು ಸಾಲಿನಲ್ಲಿ 90,065 ರೂಪಾಯಿ 80 ಪೈಸಾ ನಿವ್ವಳ ಲಾಭ ಗಳಿಸಿದೆ ಸಂಘ. ಏಪ್ರಿಲ್ 1, 2023 ಮಾರ್ಚ್ 31, 2024 ನಿಮ್ಮ ಸಂಘದಲ್ಲಿ ಏನೆಲ್ಲ ಒಂದು ಹಾಲು ಶೇಖರಣೆ ಆಗಿದೆ, ಹಾಲು ಮಾರಾಟ ಆಗೈತೆ, ಪಶುಹಾರ ಎಷ್ಟು ಖರೀದಿ ಮಾಡಿದೀರಾ, ಸ್ಥಳೀಯವಾಗಿ ಎಷ್ಟು ಹಾಲು ಮಾರಾಟ ಆಗೈತೆ, ಸ್ಯಾಂಪಲ್ ಮಿಲ್ಕ್ ಮಾದರಿ ಹಾಲು ಎಷ್ಟಿದಾಗೈತೆ, ಹಾಗೂ ಆ ಒಂದು ಸಾಲಿನಲ್ಲಿ ಎಷ್ಟು ಖರ್ಚು ವೆಚ್ಚಗಳಾಗಿದ್ದಾವೆ, ಖರ್ಚು ವೆಚ್ಚಗಳನ್ನ ಕಳೆದು ಸಂಘ ಆರ್ಥಿಕವಾಗಿ ಏನೋ ಲಾಭಾಂಶ ಇದೆಯಾ ನಷ್ಟ ಇದೆಯಾ ಅನ್ನೋದ್ರ ಬಗ್ಗೆ ವಿಚಾರನ ನಾವು ಇವತ್ತು ನಿಮ್ಮ ಮುಂದೆ ಇಡೋಂಥ ಒಂದು ಸುಸಂದರ್ಭ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಸಂಘದಲ್ಲಿ ಒಟ್ಟು 70,79,249 ರೂಪಾಯಿ ಹಾಲು ಖರೀದಿ ಮಾಡಿದಿರ ಸಂಘದಲ್ಲಿ. ಸೊ ಒಕ್ಕೂಟಕ್ಕೆ 77,37,156 ರೂಪಾಯಿ ನೀವು ಒಕ್ಕೂಟಕ್ಕೆ ಮಾರಾಟ ಮಾಡಿದಿರ. ತಿಮ್ಮರಾಜಪುರ ಪುಟ್ಟಣ್ಣವರ ಅಧ್ಯಕ್ಷತೆಯಲ್ಲಿ ತಿಮ್ಮರಾಜಪುರ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷತೆ ಸಾಮಾನ್ಯ ಸಭೆ ನೆರವೇರಿತು. ಈ ಸಂದರ್ಭದಲ್ಲಿ ರಾಜ್ಯ ನಿರ್ದೇಶಕರು ಹಾಗೂ ಚಾಮೂಲ್ ನಿರ್ದೇಶಕರಾಗಿರುವಂತಹ KMF ನಂಜುಂಡಸ್ವಾಮಿ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮತ್ತು ಅನೇಕ ನಿರ್ದೇಶಕರುಗಳು ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕಾರ್ಯದರ್ಶಿ ಪ್ರಕಾಶ್ ಲಾಭಾಂಶಗಳನ್ನು ಈ ಸಂದರ್ಭದಲ್ಲಿ ವಿವರಣೆ ನೀಡಿದರು.